ವಕ್ಫ್ ನೋಟಿಸ್ ವಿರುದ್ಧ ಸಿಡಿದೆದ್ದ ಬಿಜೆಪಿ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯಡಿ ಚಿಕ್ಕೋಡಿಯಲ್ಲಿ ಬೃಹತ್ ಆಂದೋಲನ ಕಾರ್ಯಕ್ರಮ. ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಬಡ ರೈತರ ಭೂಮಿ, ಮಠ, ದೇವಸ್ಥಾನ ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ ಅವರ ಅಧ್ಯಕ್ಷತೆಯಲ್ಲಿ ಬೃಹತ್ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಿಗೂ ಅಂಜಿಕೆ ಹುಟ್ಟಿಸಿ ಪಗಣಿ ಪತ್ರಿಕೆಯಲ್ಲಿ ವಕಫ್ ಅಂತ ನಮೂದಿಸಿರುವ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಪ್ರಾರಂಭ. ಈಗ ಬರುವ ಅಧಿವೇಶನದಲ್ಲಿ 9-10ನೇ ತಾರೀಕಿಗೆ ಭವ್ಯ ಪಾದಯಾತ್ರೆ ಸುವರ್ಣಸೌಧಕ್ಕೆ ಮುತ್ತಿಗೆ ಮುಖಾಂತರ ಮಾಡುವರಿದ್ದೇವೆ. ಅದರಂತೆ ಈಗಾಗಲೇ ಹೇಳಿದಂತೆ 3 ತಂಡಗಳು ರಚನೆಯಾಗಿದೆ. ಅವರೆಲ್ಲ ಮೊದಲನೇ ವಾರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಂದು ಅಹವಾಲವನ್ನು ಸ್ವೀಕರಿಸಿ ಬರುವ ಅಧಿವೇಶನದಲ್ಲಿ ನಮ್ಮ ಪಕ್ಷದ ಪರವಾಗಿ, ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಮಠಗಳ ಆಸ್ತಿಗಳ ಪರವಾಗಿ ಹೋರಾಟ ಮಾಡೋರಿದ್ದಾರೆ. ಆ ಕಾರಣ ಇನ್ನು ಮೇಲೆ ಈ ಹೋರಾಟ ಸತತವಾಗಿ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗುವುದಿಲ್ಲೋ ಅಲ್ಲಿವರೆಗೆ ನಮ್ಮ ಹೋರಾಟ ಇದ್ದೇ ಇರುತ್ತದೆ. ಇನ್ನು ಉಗ್ರ ಹೋರಾಟವನ್ನು ನಾವು ಇನ್ನು ಮೇಲೆ ಮಾಡೋರಿದ್ದೇವೆ. ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಶಾಸಕಿ ಶಶಿಕಲಾ ಜೊಲ್ಲೆ ಭಾಗವಹಿಸಿ ಮಾತನಾಡಿ, ದೇವಸ್ಥಾನ, ಮಠಗಳು ಸೇರಿದಂತೆ ರೈತರ ಜಮೀನನ್ನು ಕಬಳಿಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಧರಣಿ ಸಭೆ ನಡೆಸಿ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ಹಿಂಪಡೆಯುತ್ತಿದ್ದರೆ ಬೆಳಗಾವಿ ಅಧಿವೇಶನದಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಾಳಾಸಾಹೇಬ್ ವಡ್ಡರ, ಮಾಜಿ ಎಂಎಲ್ಸಿ ವಿವೇಕ್ ರಾವ್ ಪಾಟೀಲ, ಜಿಲ್ಲಾಧ್ಯಕ್ಷರಾದ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷೆ ವೀಣಾ ಕವಟಗಿಮಠ, ನಿಪ್ಪಾಣಿ ನಗರಸಭೆ ಅಧ್ಯಕ್ಷೆ ಸೋನಲ್ ಕೊಟಡಿಯಾ, ಚಿಕ್ಕೋಡಿ ಬಿಜೆಪಿ ಮಹಿಳಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ, ದುಂಡಪ್ಪ ಬೆಂಡೆವಾಡಿ, ಬಸವರಾಜ ಹುಂದ್ರಿ, ಮಾಜಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೆರ್ಲೆ, ಮಂಡಲ ಅಧ್ಯಕ್ಷರಾದ ಪವನ್ ಮಹಾಜನ್, ಸಂಜು ಪಾಟೀಲ್, ಅಮೃತ್ ಕುಲಕರ್ಣಿ, ಶಿವಾನಂದ ನವನಾಳೆ, ಅಪ್ಪ ಸಾಹೇಬ್ ಚೌಗಲ, ಸಂತೋಷ್ ಪಾಟೀಲ, ಅತಿಕ್ರಮ ಪಾಟೀಲ, ಪ್ರಸಾದ್ ಪಾಚಂಡಿ ಹಾಗೂ ಮಹಿಳಾ ಮೋರ್ಚಾ ಸದಸ್ಯರು, ವಕೀಲ ಸಂಘದ ಸದಸ್ಯರು, ಪಕ್ಷದ ಮುಖಂಡರು, ಗಣ್ಯರು, ರೈತರು, ಭಾರತೀಯ ಜನತಾ ಪಕ್ಷದ ಸದಸ್ಯರು ಉಪಸ್ಥಿತರಿದ್ದರು. ನಮಗೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಎಲ್ಲರೂ BJPದವರು ಕೂಡ್ಕೊಂಡು ಇದನ್ನು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲಿ ತನಕ ಮಾಡ್ತೇವೆ ಅಂದರೆ ಎಲ್ಲಿ ಸರ್ಕಾರ ನಮಗೆ ಅದಕ್ಕೆ ನ್ಯಾಯ ಕೊಡ್ತಾರೆ ಅಲ್ಲಿ ತನಕ ನಾವು ಇದೇ ಥರ ಹೋರಾಡಿ ಎಲ್ಲ ರೈತರಿಗೆ ಅವ್ರವ್ರದ್ದು ಅಷ್ಟೇ ಅಲ್ಲ, ಇಲ್ಲಿ ಬಂದಂಥ ಎಲ್ಲರದ್ದು ಆಸ್ತಿ ಹೋಗ್ತಾ ಇದೆ. ಅದ್ರ ಬಗ್ಗೆ ನಾವು ಭಾಳ ಜೋರಾಗಿ ಹೋರಾಟ ಮಾಡಿ BJP ಸರ್ಕಾರ ಇದು ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡಿ ಹೋರಾಟ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನು ನಾವು ಮನವಿ ಕೊಡ್ತೇವೆ. ಹಾಗೆ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ವಿನಂತಿ ಮಾಡ್ಕೋತೀನಿ. ಎಲ್ಲ ಸರ್ಕಾರ ಬರೀ ಹಿಂದೂ ಅಷ್ಟೇ ಅಲ್ಲ, ಎಲ್ಲರೂ ನಾವೇನೇ ಅದೇ ಕುಡ್ಕೊಂಡು BJP ಸರ್ಕಾರ ಒಂದನೂ ಅಲ್ಲ, ಎಲ್ಲ ಹಿಂದುತ್ವ ಕುಡ್ಕೊಂಡು ನಾವು ಕೆಲಸ ಮಾಡೋಣ ಅಂತ ಹೇಳಿ ನಾನು 2 ಮಾತು ಹೇಳ್ತೀನಿ.